ನಮಸ್ಕಾರ. ಬೆಂಗಳೂರಾಗಲಿ, ನಮ್ಮ ವಾರ್ಡ್ ಆಗಲಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬ್ಯಾಟ್ರಾಂಪುರ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ಬೆಂಗಳೂರಾಗಲಿ, ಕರ್ನಾಟಕದ ಯಾವುದೇ ಮೂಲೆ ಆಗಲಿ, ಈ ರಾಜಕಾರಣಿಗಳು ತಾವು ಏನು ಕಿಸಿದು ಗುಡ್ಡೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಬ್ಯಾನರು ಫ್ಲೆಕ್ಸ್ಗಳು ಇವ್ರ ಪ್ರಚಾರ ಅಂತೂ ಕೇಳೋರೇ ಇಲ್ಲ. ಯಾವುದೇ ಮಾಫಿಯಾ ಮಟ್ಟ ಆಗಲ್ಲ. ಅದು ಆಟೋ ಮಾಫಿಯಾ ಆಗಿರ್ಬೋದು, ಭ್ರಷ್ಟಾಚಾರದ ಮಾಫಿಯಾ ಆಗಿರ್ಬೋದು, ಪೊಲೀಸ್ ಮಾಫಿಯಾ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿರ್ಬೋದು, ಯಾವುದೇ ಮಾಫಿಯಾಗಳು ಯಾವುದೇ ಪಕ್ಷದ ಅಧಿಕಾರ ಬಂದರೂ ಕೂಡ ಮಟ್ಟ ಆಗಲ್ಲ. ಇವರೇನೋ ಕಿಸಿದ ಗುಡ್ಡೆ ಹಾಕಿದೆ ಅಂತ ಅವರು ಬರೋದು, ಅವರೇನೋ ಕಿಸಿದ ಗುಡ್ಡೆ ಅಂತ ಇವರು ಹಾಕೋದು. ಜಸ್ಟ್ ಈ ರೀತಿ ಬ್ಯಾನರ್ಗಳನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ನಾನು ಕಾನ್ಸ್ಟಿಟ್ಯೂನ್ಸಿ ಯಾಕೆ ದೇವನಹಳ್ಳಿಗೆ ಹೋಗಿದ್ದೆ. ದೇವನಹಳ್ಳಿಲಿ ಕೂಡ ಕಿಲೋಮೀಟರ್ ಗಟ್ಟಲೆ ಈ ಸರ್ಕಾರದ ಬಕೆಟ್ಗಳು ಅವ್ರ ಫೋಟೋಗಳು ಹಾಕಿ, ಇಲ್ಲಿ ಇದು ನಮ್ಮ ವಾರ್ಡಲ್ಲಿ ಕಟ್ಟಿರೋ ಅಂಥ ಬ್ಯಾನರ್, ಇದು ಬ್ಯಾಟ್ರಾಂಪುರ ಸ್ಥಿತ ಜನಾಕ್ರೋಶ ಯಾತ್ರೆ ಅಂತೆ. ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಅಂತ ಯಾರೋ ತಮ್ಮೇಶ್ ಗೌಡ ಅಂತೆ ಕಟ್ಲಿ, ಹೋರಾಟ ಮಾಡಲಿ. ಬಟ್ ಹೈಕೋರ್ಟ್ ಆಫ್ ಕರ್ನಾಟಕ ಇದನ್ನು ಬ್ಯಾನ್ ಮಾಡಿದರೂ ಕೂಡ ಇಂಥ ವ್ಯಕ್ತಿಗಳ ಮೇಲೆ FIR ಹಾಕಬೇಕು. BBMP ಕಮಿಷನರು, ಮಿಸ್ಟರ್ BBMP ಕಮಿಷನರ್, ಏನ್ರಿ ನಿಮ್ಮ ವಾರ್ಡ್ ಇಂಜಿನಿಯರ್ಗಳೇನು ಗೆಣಸ್ಕೀಳ್ತಾವ್ರ? ಯಾಕ್ರಿ? ಹೈಕೋರ್ಟ್ ಆದೇಶ ಇದ್ರು ವಾರ್ಡ್ಗಳಲ್ಲೂ BBMPಯ ಮೂಲೆಗಳಲ್ಲೂ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಕನಿಷ್ಠ ಅಂತಂದ್ರು 5,000 ರಿಂದ 6,000 ಬ್ಯಾನರ್. ಈ ರೀತಿ ಒಂದು ಬ್ಯಾನರ್ ಮಾಡಿಸ್ಲಿಕ್ಕೆ ₹1,000 ಬಂಡವಾಳ ಬೀಳುತ್ತೆ. 5,000 ಒಂದು ತಿಂಗಳಿಗೆ ಅಂದ್ಕೊಂಡ್ರೆ 5,000 ಅಂತ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ 50 ಲಕ್ಷ ಬರೀ ಬ್ಯಾನರ್ಗಳಿಗೆ ರಾಜಕಾರಣಿಗಳು ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ ಖರ್ಚು ಮಾಡ್ತಾರೆ. 224 ಅಂದ್ಕೊಂಡ್ರೆ ಬ್ಯಾನರ್ಗಳಿಗೆ ಇಡೀ ಕರ್ನಾಟಕದ ರಾಜಕಾರಣಿಗಳು ಆಪೋಸಿಟ್ ಇವರು ಎರಡು ಖರ್ಚು ಮಾಡೋದು ಅಂದಾಜು ಒಂದು ತಿಂಗಳಿಗೆ 400 ರಿಂದ 500 ಕೋಟಿ ಬರೀ ಬ್ಯಾನರ್ಗೆ ಈ ರಾಜಕಾರಣಿಗಳು ಖರ್ಚು ಮಾಡ್ತಾರೆ. ಅಂದರೆ ಕೆಲಸ ಮಾಡದೆ ಜನ ಗುಡಿಸ್ತಾರೆ, ಮಾಫಿಯಾಗಳನ್ನ ಮಟ್ಟ ಹಾಕಲ್ಲ, ಭ್ರಷ್ಟಾಚಾರನ ಕಡಿವಾಣ ಹಾಕೋಕ್ಕಾಗಲ್ಲ, ಬೆಲೆ ಏರಿಕೆನ ನಿಲ್ಸೋಕ್ಕಾಗಲ್ಲ. ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಬ್ಬರೂ ಬಂದರೆ ಜನಗಳನ್ನ ATM ಕಾರ್ಡ್ ತಿಂತಾರೆ. ಕಾಂಗ್ರೆಸ್ ಅನ್ನು ಗೆದ್ದರೆ BJP ಗೆಲ್ಲಬೇಕು, BJP ಗೆದ್ದರೆ ಕಾಂಗ್ರೆಸ್ ಅನ್ನು ಗೆಲ್ಲಬೇಕು. ಆ ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲದಂಥ ರಾಜಕಾರಣಿಗಳು, ರಾಜ್ಯ ಸರ್ಕಾರ ಸ್ವತಃ ನೆನ್ನೆ ದೇವನಹಳ್ಳಿಯಿಂದ ನಾನು ಹಾಕಿದೆ. ಡೆಪ್ಯೂಟಿ CM ಶಿಷ್ಯಂದರು ನಂದಿ ಬೆಟ್ಟದಿಂದ ಹೆಚ್ಚು ಕಡಿಮೆ ಏರ್ಪೋರ್ಟ್ ಟೋಲ್ ಗೇಟ್ವರೆಗೂ ಹೆಚ್ಚು ಕಡಿಮೆ ಒಂದು 6-7 ಕಿಲೋಮೀಟ್ರು ಹೆಚ್ಚು ಕಡಿಮೆ ಅದಕ್ಕೆ ಹಾಕಿರುವಂಥ ಬಂಡವಾಳ ನೋಡಿದ್ರೆ ಕನಿಷ್ಠ ಒಂದು 2 ರಿಂದ 3 ಕೋಟಿ ಬರೀ ಬ್ಯಾನರ್ಗಳು ಖರ್ಚು ಮಾಡಿದ್ದಾರೆ. ಇವರೆಲ್ಲ ಏನಿಲ್ಲ, ಈ ಬಕೆಟ್ಗಳು ಏನಿದ್ದಾರೆ ಅದು ಯಾವುದೇ ಪಕ್ಷದ ಬಕೆಟ್ಗಳಾಗಿರ್ಬೋದು, ಇವರೇ ಬ್ಯಾನರ್ಗಳು ಹಾಕೋದು. ನೀವು ಒಂದು ಊರಿಗೆ ಹೋಗ್ಬಿಟ್ರೆ ಅಲ್ಲಿರುವ ಮಾಫಿಯಾನ ನೋಡಬೇಕು ಅಂದರೆ ನೀವು ಬರೀ ಆ ಬ್ಯಾನರ್ಗಳನ್ನ ನೋಡ್ತಾ ರಾಜಕೀಯ ಮಾಫಿಯಾ, ಪೊಲೀಸ್ ಮಾಫಿಯಾ ಒಂದು ನೆಟ್ವರ್ಕ್ ಮಾಡ್ಕೊಂಡು ಆ ಬ್ಯಾನರ್ ನೋಡ್ಬಿಟ್ರೆ ಮಾಫಿಯಾಗಳು ನಡೆಸ್ತಾರೆ. ನಾನು ಎಲ್ಲರೂ ಅಂತ ಹೇಳ್ತಾರ, ಬಟ್ 99% ಈ ಬ್ಯಾನರ್ಗಳಿರೋರೆ ಕರ್ನಾಟಕದ ರಾಜಕಾರಣಿಗಳಿಗೆ ಬಕೆಟ್ಗಳು ಹಿಡ್ಕೊಂಡು ಮಾಫಿಯಾಗಳು ನಡೆಸೋದು. ಬ್ಯಾನರ್ಗಳು ಹಾಕೋದೆ ಕಾರ್ಪೊರೇಟರ್ ಹಾಕ, ಪಂಚಾಯತಿ ಮೆಂಬರ್ ಹಾಕ, ತಾಲೂಕು ಮೆಂಬರ್, ನೆಕ್ಸ್ಟು ಅವಕಾಶ ಸಿಕ್ಕರೆ MLAಗಳು ಆಗ್ತಾರೆ, ಮಿನಿಸ್ಟ್ರು ಆಗ್ತಾರೆ. ನಮ್ಮ ಮನೆ ಬರೋ ಸರಿ ಇಲ್ಲ ಅಂತಂದರೆ CM ಆಗ್ತಾರೆ. ಮುಂದಕ್ಕೆ ಹೋಗಿ ಪ್ರಧಾನಮಂತ್ರಿನೂ ಆಗಿ ನಮ್ಮ ಕೈ ಚಿಪ್ ಕೊಡ್ತಾರೆ. ಕರ್ನಾಟಕ ಸರ್ಕಾರದ 7.5 ಲಕ್ಷ ಕೋಟಿ ಸಾಲ ಇದೆ. ಮೋದಿ ಸರ್ಕಾರದ 1,81,000 ಕೋಟಿ, 181 ಲಕ್ಷ ಕೋಟಿ ಸಾಲ ಇದೆ. ಈ ರೀತಿ ಬ್ಯಾನರ್ ಹಾಕಿ ನಮಗೆ ಗೊತ್ತಿಲ್ಲ ಇವ್ರು ಏನು ಮಾಡಬೇಕು ಅಂತ ಇದ್ದಾರೆ ಅಂತ. ಒಂದಂತೂ ನಿಜ, ಹೈಕೋರ್ಟ್ ಆದೇಶ ಇದ್ದರೂ ಕೂಡ BBMP ಕಮಿಷನರ್, ಜಾಯಿಂಟ್ ಕಮಿಷನರ್ಗಳು, ಸಂಬಂಧಪಟ್ಟಂಥ ವಾರ್ಡ್ ಇಂಜಿನಿಯರ್ಗಳು ಏನು ಗೆಣಸ್ಕೀಳ್ತಾ ಇದ್ದೀರಾ ನೀವು? ಯಾಕೆ FIR ಆಗ್ತಾ ಇಲ್ಲ? ಕರ್ತವ್ಯ ಲೋಪ ಅಂತ ನಿಮ್ಮ ಮೇಲೆ ಯಾಕೆ FIR ಮಾಡಿಸ್ಬಾರ್ದು ನಾವು? ವಿ ಹ್ಯಾವ್ ಲಾಟ್ ಆಫ್ ಎವಿಡೆನ್ಸ್. BBMP ಕಮಿಷನರ್, ನಿಮ್ಮ ಜಾಯಿಂಟ್ ಕಮಿಷನರ್ಗಳಿಗೆ, ಸಂಬಂಧಪಟ್ಟಂಥ ವಾರ್ಡ್ ಇಂಜಿನಿಯರ್ಗಳಿಗೆ, ರೆವಿನ್ಯೂ ಅಧಿಕಾರಿಗಳಿಗೆ, ಹೆಲ್ತ್ವ್ರಿಗೆ, ಇವನ್ 7,000 ಟನ್ ಕಸ ಲಿಬ್ರೇಟ್ ಮಾಡುತ್ತೆ. ಜೊತೆನೇ ಇದೊಂದು ಗಬ್ಬು, ಈ ಗಬ್ಬು ಅದು ಹೈಕೋರ್ಟ್ ಇಡೀ ಕರ್ನಾಟಕದಲ್ಲಿ ಬ್ಯಾನರ್ ಕಟ್ಟಬಾರ್ದು ಅಂತ ಹೇಳಿದ್ರು. ಚಾಲೆಂಜ್ ಮೇಲೆ ಬ್ಯಾನರ್ ಕಟ್ತಾರೆ. ಇವ್ರುಗಳಿಗಂತೂ ಬುದ್ಧಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ರಾಜಕೀಯ ಮಾರ್ಕೆಟಿಂಗು ಇಂಥವ್ರು ಮಾಡಬೇಕು. ದೇ ಶುಡ್ ಬಿ ಅನ್ FIR. ನಾನು ಮೊನ್ನೆ ಕೃಷ್ಣ ಬೈರೇಗೌಡನ ಬ್ಯಾನರ್ಗಳನ್ನ ವಿಡಿಯೋ ಮಾಡಿದ್ದೆ, ಎಲ್ಲ ಕಿತ್ತಾಕಿದ್ದಾರೆ. ಈಗ ಆಪೋಸಿಟ್ ಅವರು ಹಾಕಿದ್ದಾರೆ. ಪ್ರಶ್ನೆ ಏನಪ್ಪ ಅಂತಂದರೆ, ಬೆಂಗಳೂರನ್ನ ಏನು ಅನ್ಕೊಂಡಿದ್ದೀರಾ? ಕಸದ ಗುಡ್ಡೆನ ಬೆಂಗಳೂರು? ಒಟ್ಟಿನಲ್ಲಿ ಸರ್ವನಾಶ ಮಾಡಿಬಿಡ್ಬೇಕು. ಮಾಫಿಯಾಗಳ ಜೊತೆಯಲ್ಲಿ 7,000 ಟನ್ನು ಪ್ರತಿದಿನ ಕಸ ಲಿಬ್ರೇಟ್ ಮಾಡ್ತದೆ. ನಿಮ್ಮ ಈ ಕಿತ್ತೋಗಿರೋ ಬ್ಯಾನರ್ಗಳು ನಿಮ್ಮ ಮುಖಗಳು ನೋಡಿಕೊಂಡು ಅದು ಹೈಕೋರ್ಟ್ ಆದೇಶ ನಿಷೇಧ ಮಾಡಿದ್ರು ಆಗ್ತೀರಾ ಅಂತಂದರೆ ಈ ದೇಶದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ ಮರ್ಯಾದೆನೇ ಕೊಡಲ್ಲ ಅಂತಂದಮೇಲೆ ನಿಜವಾಗ್ಲೂ ನೀವೆಲ್ಲ